ಏನೆಲ್ಲ ಚರ್ಚೆ ಆಯಿತು ಸರ್? ದೆಹಲಿಗೆ ಹೋದಂಥದ್ದು ಪ್ರಥಮವಾಗಿ ನಮ್ಮ ರಾಜ್ಯದ ನೀರಾವರಿಯ ಅಕ್ಕಪಕ್ಕದ ರಾಜ್ಯದ ಜೊತೆಗೆ ಇರತಕ್ಕಂಥ ಕಾನೂನು ತೊಡಕು ಕಳೆದ 30-40 ವರ್ಷದಲ್ಲಿ ನಮ್ಮ ರಾಜ್ಯದ ರೈತರ ಪರವಾಗಿ ಯಾವೊಂದು ಕಾನೂನು ಹೋರಾಟದಲ್ಲಿ ರಾಜ್ಯದ ಪರವಾಗಿ ಸುದೀರ್ಘವಾಗಿ ನಮ್ಮ ರಾಜ್ಯಕ್ಕೆ ಸೇವೆ ಸಲ್ಲಿಸಿದರು. ಅವರ ಒಂದು ನಿಧನದ ಹಿನ್ನೆಲೆಯಲ್ಲಿ ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಹೋಗಿದ್ದೆ. ಅದರ ಜೊತೆಯಲ್ಲಿ ಕೇಂದ್ರದ ಗೃಹ ಸಚಿವರು ದೆಹಲಿಗೆ ಬಂದರೆ ಭೇಟಿ ಮಾಡಬೇಕು ಅಂತಕ್ಕಂಥ ಅವರ ಒಂದು ಆಹ್ವಾನ ಏನಿದೆ ಅದರ ಮೇಲೆ ಭೇಟಿ ಮಾಡಿದ್ದೀನಿ. ತಾವೇನು ಆ ಸುದ್ದಿ ಈ ಸುದ್ದಿ ಅಂತೇಳಿ ತಿಳಿದು ಬಂದಿದೆ ಅದೇನೋ ವಲಯಗಳಿಂದ ತಿಳಿದು ಬಂದಿದೆ ಅಂತಕ್ಕಂಥದ್ದೇನಿದೆ ಅದು ಯಾವುದು ವಾಸ್ತವಾಂಶದ ಸುದ್ದಿಗಳಲ್ಲ. ತಾವು ತೋರಿಸ್ತಕ್ಕಂಥ ಎಲ್ಲ ಸುದ್ದಿಗಳು ತಮ್ಮ ಊಹೆಗಳ ಮೇಲೆ ನೀವೇ ಆ ಒಂದು ಪ್ರೊಜೆಕ್ಷನ್ಗಳೇನು ಕೊಡ್ತಾ ಇದ್ದೀರಿ, ಅದು ಯಾವುದೂ ಸಹ ನಿಮ್ಮ ಒಂದು ಊಹೆಗಳೇನಿದೆ ಅದು ಫಲಪ್ರದವಾಗಲ್ಲ ಅಷ್ಟೇ ನಿಮಗೆ. ಇನ್ನು ಏನು ಸಮಸ್ಯೆ ಇಲ್ಲ, ಇನ್ನೂ 2 ತಿಂಗಳು ಸಮಯ ಇದೆ. ಮುಂದಿನ ವಾರದಲ್ಲಿ ಅದೆಲ್ಲ ಬಗೆಹರಿತವೆ. ಯಾವುದೇ ರೀತಿಯಲ್ಲಿ ಇವತ್ತು ಸೀಟ್ ಶೇರಿಂಗಿಗೆ ಸಂಬಂಧಪಟ್ಟ ಹಾಗೆ BJP ಮತ್ತು JDS ನಡುವೆ ಯಾವುದೇ ರೀತಿ ಗೊಂದಲಗಳು ಇಲ್ಲ. ಯಾವುದೇ ರೀತಿಯಲ್ಲಿ ಈಗ ಬರ್ತಾ ಇರ್ತಕ್ಕಂಥ ಧಾರಾವಾಹಿಗಳಿದೆಯಲ್ಲ ಆ ಧಾರಾವಾಹಿಗಳು ಹೆಚ್ಚಿನ ಮಹತ್ವ ಇರಲ್ಲ. ಸರ್, ಈಗ ನಿಮ್ಮ ಡಿಮ್ಯಾಂಡ್ ಎಷ್ಟಿದೆ ಸರ್? ಅಂದಾಜು ಸುಮಾರು ಗೆಲ್ಲಬೇಕಷ್ಟೇ. 28ಕ್ಕೆ 28 ಸ್ಥಾನ ಗೆಲ್ಲಬೇಕು. ಅದರ ಹಿನ್ನೆಲೆಯಲ್ಲಿ ನಮ್ಮ ಹೊಂದಾಣಿಕೆ. ರಾಜ್ಯಸಭಾ ಚುನಾವಣೆ ಬಗ್ಗೆ ಏನಾದರೂ ಚರ್ಚೆ ಆಯಿತು? ಅದ್ರ ಬಗ್ಗೆನೂ ಹಲವಾರು ವಿಷಯ ಚರ್ಚೆ ಮಾಡಿದ್ದಾರೆ. ರಾಜ್ಯಸಭಾ ಚುನಾವಣೆಗೆ ಅವರ ಡೈರೆಕ್ಷನ್ ಮೇಲೆ ನಾನು ಅಭ್ಯರ್ಥಿ ಹಾಕಿದ್ವಿ. ನೋಡೋಣ, ನಾನು ಆತ್ಮಸಾಕ್ಷಿಯ ಮತವನ್ನು ಮನವಿ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಸ್ನೇಹಿತರಿಗೂ. ಅದು ಯಾವ ರೀತಿಯಲ್ಲಿ ವರ್ಕೌಟ್ ಆಗುತ್ತೆ ನೋಡೋಣ. ಭೂಪೇಂದ್ರ ರೆಡ್ಡಿ ಅವ್ರ ಮೇಲೆ FIR ಆಗಿದೆ ಸರ್. ಅವರು ಮತ್ತೆ ಏನಕ್ಕೆ FIR ಆಗಿದೆ? ರಮೇಶ್ FIR ಕೊಟ್ಟವ್ರು ಯಾರು? ಶಾಸಕರು. ದೂರು ಕೊಟ್ಟವ್ರು ಯಾರು? ದೂರು ಕೊಟ್ಟವ್ರನ್ನ ಯಾರಾದರೂ ಹೋಗಿ ಅಪ್ರೋಚ್ ಮಾಡಿದ್ರ? ಯಾವ ಹೆಸರುಗಳು ಕೊಟ್ಟಿದ್ದಾರೆ? ಅವ್ರು ಯಾರು ಕೊಟ್ಟಿಲ್ಲ ದೂರನ್ನು. ದೂರು ಕೊಟ್ಟಿರೋದು ಇನ್ನೊಬ್ಬ, ಬೇರೆ ಕೆಲಸ ಎಲ್ಲ ಕೊಟ್ಕೊಂಡವ್ರಷ್ಟೇ. ದಯವಿಟ್ಟು ಯಾವುದೇ ಕ್ಷೇತ್ರಗಳ ಬಗ್ಗೆ ಇಂಡಿವಿಜುವಲಿ ಚರ್ಚೆ ಮಾಡಬೇಡಿ. ನಮಗಿರ್ತಕ್ಕಂಥದ್ದು 28ಕ್ಕೆ 28 ಗೆಲ್ಲಬೇಕು. ನನಗೆ ಮಂಡ್ಯದಲ್ಲಿ ಯಾರು ನಿಲ್ತಾರೆ, ಹಾಸನದಲ್ಲಿ ಯಾರು ನಿಲ್ತಾರೆ, ಮತ್ತಿನೆಲ್ಲ ಯಾರು ನಿಲ್ತಾರೆ, ಅದು ಯಾವುದೂ ನನ್ನ ಮುಂದೆ ಇಲ್ಲ. ಮತ್ತೆ ಡೆಲ್ಲಿಗೆ ಹೋಗ್ತಾರೆ ಸರ್ ಸೀಟ್ ಶೇರಿಂಗ್ ವಿಚಾರ? ಅವಶ್ಯಕತೆ ಬಿದ್ದರೂ ಹೋಗ್ತೀವಿ.